ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಮಸಾಲ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಫಸ್ಟು ಕಾಯಿ ತುರಿ, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿರೋದು, ಈರುಳ್ಳಿ. ಫಸ್ಟು ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಕಾದಿರೋದು. ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಕೂಡ ಹಾಕ್ಬೋದು. ಅದಾದಮೇಲೆ ನಿಮಗೆ ಕುರುಮ್ ಬೇಕು ಅಂತಂದರೆ ಒಂದಿಷ್ಟು ಪುಟಾಣಿ ಹಾಗೆ ಶೇಂಗಾ ಕಾಳನ್ನ ಹಾಕೋಬೇಕು. ಇದಾದಮೇಲೆ ಇವೆಲ್ಲ ರೆಡ್ ಕಲರ್ ಆಗಬೇಕು. ಕುರುಮ್ ಆದಮೇಲೆ ಪೂರಿ ಲೈಕ್ ಮಂಡಕ್ಕಿ ಹಾಕೋಬೇಕು. ನಿಮಗೆ ಅಳತೆ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹಾಕೋರಿ. ಇಲ್ಲಿ ನಾವು 2 ಬೌಲ್ ಹಾಕೊತಿದ್ದೀವಿ ಮಂಡಕ್ಕಿ ಹಾಕಿದಾದ್ಮೇಲೆ ಕಾಯಿ ತುರಿ ಹಾಕ್ಕೋಬೇಕು. ನಂತರ ಕ್ಯಾರೆಟ್ ತುರಿದಿರೋದು ಹಾಕೋಬೇಕು. ಅದಾದಮೇಲೆ ಹಸಿ ಈರುಳ್ಳಿ ಹಾಕೋಬೇಕು. ಹಸಿ ಈರುಳ್ಳಿ ನಂತರ ಟೊಮ್ಯಾಟೊ ಹಾಕೋಬೇಕು. ಟೊಮ್ಯಾಟೊ ಹಾಕೋದ್ರಿಂದ ಅಲ್ಲಿ ಸ್ವೀಟ್ನೆಸ್ ಬರ್ತಾ ಇರುತ್ತೆ. ಟೊಮ್ಯಾಟೊ ನಂತರ ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರು ಹಾಗೆ ಖಾರದ ಪುಡಿ ಹಾಕೋಬೇಕು. ಅದಾದಮೇಲೆ ಸಕ್ಕರೆನ ಪುಡಿ ಮಾಡ್ಕೊಂಡಿರೋದು ಹಾಕೋಬೇಕು. ಅದಾದಮೇಲೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ರೆಡ್ ಕಲರ್ ಮಂಡಕ್ಕಿ ಬರುತ್ತೆ. ಹಾಗಾಗಿ ಮಸಾಲ ಮಂಡಕ್ಕಿ